ಹುಬ್ಬಳ್ಳಿಯ ಉಣಕಲ್ಲ ಸಾಯಿನಗರದಲ್ಲಿ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ಮೂಲಗದ್ದುಗೆಯ ಮಠದ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ 104ನೇ ಪುಣ್ಯರಾಧನೆ ಪುಷ್ಯ ಬಹುಳ ಅಷ್ಟಮಿ ಹಾಗೂ ರಥೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಉಣಕಲ್ ಆರಾಧ್ಯ ದೈವ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ 104ನೇ ಪುಣ್ಯರಾಧನೆ ಹಾಗೂ ಬೃಹತ್ ರಥೋತ್ಸವದಲ್ಲಿ ವಾದ್ಯ ಭಜನೆ ಕಲಾತಂಡದೊಂದಿಗೆ ಉಣಕಲಿನಲ್ಲಿ ಪಲ್ಲಕ್ಕಿ ಉತ್ಸವ ಊರಿನ ಎಲ್ಲಾ ಬೀದಿಗಳಲ್ಲಿ ನಮ್ಮ ಪಲ್ಲಕ್ಕಿ ಉತ್ಸವದೊಂದಿಗೆ ಎಲ್ಲಾ ಸದ್ಭಕ್ತರು ಹಾಗೂ ಅಜ್ಜನ ಭಕ್ತರಿಂದ ವಿಜೃಂಭಣೆಯಾಗಿ ನಡೆಸಲಾಯಿತು. ಅಲ್ಲದೆ ರಥೋತ್ಸವ ದಿನದಂದು ಮಹಾಪ್ರಸಾದದಲ್ಲಿ ಸಾವಿರಾರು ಜನ ಪ್ರಸಾದ ಸ್ವೀಕರಿಸಿದರು. ಸಂಜೆ 5 ಗಂಟೆಗೆ ಸರಿಯಾಗಿ ಅದ್ದೂರಿಯಾಗಿ ರಥೋತ್ಸವ ಆಚರಣೆ ನಡೆಸಲಾಯಿತು. ರಥೋತ್ಸವದಲ್ಲಿ ವಿಶೇಷವಾಗಿ ಮುನೇರಿ ಡೋಲ್ ಹಳ್ಳಿ ಸಂಸ್ಕೃತಿ ರೀತಿಯಾಗಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಪಾದಗಟ್ಟೆವರೆಗೂ ಆಗಮಿಸಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಹುಬ್ಬಳ್ಳಿಯ ಪವಾಡ ಪುರುಷ
ಮಹಾಯೋಗಿ ಉಣಕಲ್ ಶ್ರೀ ಸಿದ್ದಪ್ಪಜ್ಜನವರ 104ನೇಯ ಪುಣ್ಯರಾಧನೆ ಅಂಗವಾಗಿ ಜರುಗಿದ ರಥೋತ್ಸವದಲ್ಲಿ ಭಾಗವಹಿಸಿದ್ದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಯುವಕರು ಶ್ರೀ ಸಿದ್ದಪ್ಪಜ್ಜನವರ ಆಶೀರ್ವಾದ ಪಡೆದು ರಥೋತ್ಸವದ ಕುರಿತು ಮಾತನಾಡಿದರು. ಉಣಕಲ್ಲಿನ ಪ್ರಸಿದ್ಧವಾಗಿರ್ತಕ್ಕಂಥ ಉಣಕಲ್ ಸಿದ್ದಪ್ಪಜ್ಜನ ಜಾತ್ರೆ ಮಹೋತ್ಸವ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಬಂದು ನೋಡಿದಾಗ ಇವತ್ತು ಸಿದ್ದಪ್ಪಜ್ಜನ ಆಶೀರ್ವಾದದಿಂದನೇ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಇವತ್ತು ಈ ಸ್ಥಗದಾಗ ಬಂದು ಕುಂತಾನಂದ್ರೆ ಅದು ಸಿದ್ದಪ್ಪಜ್ಜನ ಆಶೀರ್ವಾದದಿಂದ ಬಂದೇನೆ ಅನ್ನುವಂಥದ್ದನ್ನ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅನ್ನಪ್ರಸಾದ, ಇಲ್ಲಿರ್ತಕ್ಕಂಥ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವ ಪಾಟೀಲ್ರು ಮತ್ತು ಉಳಿದ ಎಲ್ಲ ಸದಸ್ಯರು, ರಾಜು ಅವರಾಗಲಿ, ನಮ್ಮ ಕಾರ್ಪೊರೇಟರ್ಸ್ಗಳಾಗಲಿ, ನಮ್ಮೆಲ್ಲ ಹಿರಿಯರಾಗಲಿ, ಒಳ್ಳೆ ರೀತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಾವಿರಾರು ಜನ ಬಂದು ಇವತ್ತು ಅನ್ನಪ್ರಸಾದವನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕನ್ನುವಂಥ ವಿನಂತಿಯನ್ನು ತಮ್ಮ ಮುಖಾಂತರ ಕೂಡ ನಾನು ಎಲ್ಲರಿಗೂ ಮಾಡ್ತೇನೆ. ಯಾಕಂದ್ರೆ ಸಿದ್ದಪ್ಪಜ್ಜನ ಆಶೀರ್ವಾದ ಐತಂದ್ರೆ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನ ಸಿದ್ದಪ್ಪನ ಅಜ್ಜನ ಆಶೀರ್ವಾದದಿಂದ ನನಗೆ ಮನವರಿಕೆ ಆಗಿರ್ತಕ್ಕಂಥ ಸಂಗತಿಯನ್ನು ಹೇಳ್ತೇನೆ. ಈಗ ಎಲ್ಲರೂ ಬಂದು ಸಿದ್ದಪ್ಪಜ್ಜನ ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಶ್ರೀ ಸದ್ಗುರು ಸಿದ್ದಪ್ಪಜ್ವರ ಮಠದ ಸದಸ್ಯರು ಜಾತ್ರಾ ಪ್ರಯುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇವತ್ತಿನ ದಿವಸ ಉಣಕಲ್ ಗ್ರಾಮದಲ್ಲಿ ಸಿದ್ದಪ್ಪಜ್ಜನ ಜಾತ್ರೆಯಾಗಿ ದೊಡ್ಡ ಪ್ರಮಾಣ ನಮ್ಮ ಉಣಕಲ್ಲ ಹಿರಿಯರಾಗಿ ಎಲ್ಲ ಹಿರಿಯರು ಯುವಕರು ಎಲ್ಲರೂ ನಿಂತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಸಿದ್ದಪ್ಪಜ್ಜ ನಮ್ಮ ಉಣಕಲ್ಲಿಗೆ ದೊಡ್ಡ ಆಶೀರ್ವಾದ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ದೊಡ್ಡ ಪ್ರಮಾಣ ಆಗಿ ಅನ್ನಪ್ರಸಾದ ಎಲ್ಲರಿಗೂ ತಲುಪಬೇಕಂತ ನಮ್ಮ ಉಣಕಲ್ ಗ್ರಾಮದವರು ಅಚ್ಚುಕಟ್ಟು ನಿಂತು ಅದೇ ರೀತಿಯಾಗಿ ನಿಂತು ಎಲ್ಲರಿಗೂ ಸೇವೆಯನ್ನು ಮಾಡ್ತಾರೆ. ಸಿದ್ದಪ್ಪಜ್ಜನ ಆಶೀರ್ವಾದದಿಂದ ಇದೇ ರೀತಿ ನಡೀಲಿ ಅಂತಂತೇಳಿ ನಾನು ಯುವಕರು ಎಲ್ಲರೂ ಸಾಥ್ ಕೊಟ್ಟು, ಹಿರಿಯರು ಎಲ್ಲರೂ ಸಾಥ್ ಕೊಟ್ಟು ಈಗೆಲ್ಲ ಅನ್ನ ಪ್ರಸಾದವನ್ನು ಸಂಜೆ ಮಟ್ಟನ್ನು ಇರುತ್ತೆ. ಸಾಯಂಕಾಲ 5 ಗಂಟೆಗೆ ತೇರನ್ನು ಸಾಗಿಸ್ತಾರೆ. ಆವಾಗ ಎಲ್ಲರೂ ಯುವಕರು ಎಲ್ಲರೂ ಬಂದು ಚೆನ್ನಾಗಿ ನಡೀತಾ ಇದೆ. ಅದೇ ನಮಗೆ ಆಶೀರ್ವಾದ. ಸಿದ್ದಪ್ಪಜ್ಜನ ಆಶೀರ್ವಾದ ಯಾವಾಗಲೂ ನಮ್ಮಲ್ಲಿ ಸದಾಕಾಲ ನಮ್ಮಲ್ಲಿ ಇದೆ. ಸಿದ್ದಪ್ಪಜ್ಜನವರ 104ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ಇವತ್ತು ಜಾತ್ರೆ ಕಾರ್ಯಕ್ರಮ ಇವತ್ತು ಭಾಳ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ನಡೆದೈತಿ. ನಮ್ಮ ಊರೊಳಗೆ ಎಷ್ಟು ಮಜಲು ಅದಾವ ಅಂದ್ರೆ ಜಾಂಜೂಗಿದ್ದು ಒಂದು ಅರ್ಧ ಕಿಲೋಮೀಟರ್ ಮಟ್ಟ ಎಲ್ಲ ಮಜಲುಗಳದಾವ. ಅವ್ನ ಜಾತ್ರಾ ಮಹೋತ್ಸವದಿಂದ ಅದೇ ಜಾತ್ರೆದು ದೊಡ್ಡ ಜಾತ್ರೆ ನಡೆದೈತಿ. ಊರು ತುಂಬ ಬಂದು ಬರೋಕತ್ತೈತಿ. ಅಜ್ಜವ್ರ ಪವಾಡ, ದೊಡ್ಡ ಪವಾಡ. ಅಪ್ಪನ ಮಕ್ಕಳು 70 ಕೋಟ್ಲಿ ಸುಳೆತಮ್ಮ ಅಪ್ಪನ ಮಠ ಕಣ್ಣಿಗೆ ಕಾಣು ಮಠ ಅಂತ ಹೇಳಿದಾರ ಅವ್ರು ನೋಡಿ. ಅಪ್ಪ ಅದಾನಂದ್ರೆ ಅದಾನ, ಇಲ್ಲ ಅಂದ್ರೆ ಇಲ್ಲ. ಅಪ್ಪ ನಿಮ್ಗೆ ಎಷ್ಟು ಕೊಡ್ತಾನಪ್ಪ ಅಂದ್ರೆ ನನ್ನ ಹೊಂತೇಲಿ ಬಂದರೆ ನಿಮ್ಗೆ ಬಿಡಿದ್ದು ಕೊಡ್ತಾನೆ, ಅಲ್ಲೇ ಕುಂತು ನೆನೆಸಿದ್ರು ಕೊಡ್ತಾನೆ, ನೀನು ನಾನು ನೆನೆಸಿದವ್ರ ಮನಸ್ಸಿನಾಗ ಇರ್ತೇನೆ ಅಂತೇಳಿ ಕೆಸನು ಹೇಳ್ಯಾರ. ಅವತ್ತವರು ಲಿಂಗೈಕ್ಯ ಏನು 104 ವರ್ಷ ಆಯ್ತಲ್ಲ, ಅವತ್ತು ಲಿಂಗೈಕ್ಯ ಆದಾಗ ಟೈಮ್ ನಮ್ಗೆ ಹಿರಿಯರು ಹೇಳ್ಯಾರು, ಈ ಅಜ್ಜ ಹೆಂಗೆ ಕುಂತಿದ್ನಪ್ಪ ಅಂದ್ರೆ ಈಗ ಮನುಷ್ಯ ಹಿಂಗೆ ಕುಂತಿರ್ತಾನೆ, ಈಗ ಹಿಂಗೆ ಕುಂತಿದ್ರು. ಸಿಪಾಯಿ ಕಟ್ಟಿಗಿಲ್ಲ ಅವ್ರಿಗೆ, ಸಿಪಾಯಿ ಕಟ್ಟಿಗೆ ಒಟ್ಟಿಲ್ಲ, ಏನಿಲ್ಲ, ಹಿಂಗೇನು ಚಕ್ಕುಮುಕ್ ಹಾಕೊಂಡು ಕುಂತ ದೇಹ ಬಿಟ್ಟಾರ. ಹಿಂಗೆ 3 ದಿನ ಕುಂತಿದ್ರು. ಮತ್ತು 3 ದಿನ ಕುಂತಿದ್ರು. ಆಮೇಲೆ ತೆಗೆದು ನೋಡ್ರಿಪ್ಪ ನನ್ನ 3 ದಿನಕ್ಕೆ ಅಂತ ಹೇಳಿದ್ರಂತವ್ರು. ಇವರು ಹೆದರಿ ತೆಗ್ದಿಲ್ಲ. ತೆಗೆದು ನೋಡ್ರಿ ಅಂದ್ರೆ ಅವ್ರು ಹಂಗೆ ಇರ್ತಿದ್ರು. ಏನೋ ಅದೇನು ಪವಾಡಕ್ಕಿತ್ತೋ ಏನೇನೋ ನಮ್ಮ ಮಂದಿ ತೆಗ್ದಿಲ್ಲ. ಇಂಥ ಒಂದು ಪವಾಡ ಪುರುಷ ಇವತ್ತು ನಮ್ಮ ಉಣಕಲ್ಲಿಗೆ ಬಂದು ನೆಲೆಸಿ ನಮ್ಮ ಊರಾಗಿದ್ದ ಜನರ ಯಾರು ಬರ್ತಾರೆ ಎಲ್ಲಿಂದ ಬಂದರು ಆ ಜನರೆಲ್ಲರೂ ಸಂರಕ್ಷಣೆ ಮಾಡ್ಯಾನ. ಸಾಕಷ್ಟು ಅವ್ರಿಗೆ ಅಭಿವೃದ್ಧಿ ಮಾಡಿಸ್ತಾನೆ. ಸಾಕಷ್ಟು ಬೆಳೆದಾರ. ಮತ್ತು ಜನ ಯಾರು ಅವನ ಬಗ್ಗೆ ಇದು ಮಾಡೋದು, ಯಾರು ಏನು ಇಲ್ಲಿ ಬಂದು ಮುಟ್ಸು ತಾವ ಯಾರು ಕೇಳೋದಿಲ್ಲ, ತಾವ ಎಲ್ಲ ಬಂದು ಮುಟ್ಟಿಸ್ತಾರ. ಸಾಯಿನಗರ ಕ್ರಾಸ್ನೊಳಗೆ ನಮ್ಮ ಪಾದಗಟ್ಟೆ ಐತಿ, ಅಲ್ಲಿ ಮಟನೂ ರಥೋತ್ಸವ ನಡಿತೈತಿ. 5:30 ಚಾಲು ಆಗ್ತೈತಿ. 8 ಗಂಟೆಗೆ ಬಂದು ಮುಟ್ತೈತಿ ಹೊಳ್ಳಿ. ಇಂಥ ಒಂದು ಜಾತ್ರೆಗೆ ಎಲ್ಲ ಜನ ಈಗ ರೋಡ್ ಹಿಡಿದ ಜನ ಕುಡಿತೈತಿ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರು ರಾಜಣ್ಣ ಕೊರವಿ, ತಿಪ್ಪಣ್ಣ ಮಜ್ಗಿ, ಅಭಿಷೇಕ್ ಪಾಟೀಲ್
ಶಿವು ಪಾಟೀಲ್, ಹಿರಿಯ ನಾಗರಿಕರು, ಉಣುಕಾಲ್ನ ಎಲ್ಲಾ ಸದಸ್ಯರು, ಭಕ್ತರು, ಶ್ರೀ ಮಠದ ಪದಾಧಿಕಾರಿಗಳು ಹಾಗೂ ಗುರುಹಿರಿಯರು ಉಪಸ್ಥಿತರಿದ್ದರು.